ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ರಾಜ್ಯ ರಾಜಧಾನಿಯೇ ಹಾಟ್ಸ್ಪಾಟ್ ಆಗಿದೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ 2000 ಗಡಿ ದಾಟುತ್ತಲೇ ಇದೆ. ಇವತ್ತು ಸಹ 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೋಂಕಿತರು ಪತ್ತೆಯಾಗುವ ಸಾಧ್ಯತೆ ಇದೆ. ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನ್ ಹೇರಿದ್ರೂ ಕೂಡ ಸೋಂಕಿನ ನಾಗಾಲೋಟಕ್ಕೆ ಮಾತ್ರ ಇನ್ನೂ ಬ್ರೇಕೆ ಬೀಳದೇ ಇರೋದು ಬೆಂಗಳೂರಿಗರನ್ನ ಕಂಗೆಡುವಂತೆ ಮಾಡಿದೆ. ಕರಾವಳಿಯಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯ ರಾಜ್ಯಗಳಿಂದ ಬಂದವರಿಂದಲೇ ಕಂಟಕ ಎದುರಾಗ್ತಿದೆ. ಇವತ್ತು ಜಿಲ್ಲೆಯಲ್ಲಿ 311 ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿಕೊಳ್ಳುವ ಸಾಧ್ಯತೆ ಇದೆ. ಇದೇ ಮೊದಲ ಬಾರಿಗೆ 300ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿಂದು 58 ಜನರಿಗೆ ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಇದೆ. ಶಿವಮೊಗ್ಗ ನಗರದಲ್ಲಿ 37, ಸಾಗರದಲ್ಲಿ 4, ಭದ್ರಾವತಿಯಲ್ಲಿ 3, ಶಿಕಾರಿಪುರದಲ್ಲಿ 3, ಹೊಸನಗರದಲ್ಲಿ 2, ತೀರ್ಥಹಳ್ಳಿ, ಸೊರಬದಲ್ಲಿ ತಲಾ ಒಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಹೊರ ಜಿಲ್ಲೆಯ 7 ಜನರಿಗೂ ವೈರಸ್ ಅಟ್ಯಾಕ್ ಮಾಡಿದೆ ಎನ್ನಲಾಗ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಕ್ರೂರಿ ಕೊರೋನಾ ವೈರಸ್ ರಣಕೇಕೆ ಹಾಕ್ತಿದ್ದು ಜಿಲ್ಲೆಯಲ್ಲಿ ಇವತ್ತು ಸಹ ಸೋಂಕಿತರ ಸಂಖ್ಯೆ ಹಾಫ್ ಸೆಂಚುರಿ ಬಾರಿಸುವ ಸಾಧ್ಯತೆ ಇದೆ. ಒಂದೇ ದಿನ 56 ಜನರಿಗೆ ಕೊರೋನಾ ಸೋಂಕು ಆವರಿಸಿದೆ. ರಾಣೆಬೆನ್ನೂರು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲೂ ಸೋಂಕಿತರು ಪತ್ತೆಯಾಗಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 334ಕ್ಕೆ ಏರಿಕೆಯಾಗಿದೆ. ಕೊರೋನಾ ವೈರಸ್ ಬಂದಾಗ ದೇಶದಲ್ಲಿ ಮೊದಲ ಬಲಿ ಪಡೆದಿದ್ದೇ ಕರ್ನಾಟಕದ ಕಲಬುರಗಿ ಜಿಲ್ಲೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದ್ದು ಜಿಲ್ಲೆಯಲ್ಲಿ ಇವತ್ತು ಸಹ 40ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿಕೊಳ್ಳಲಿದೆ. ಅಲ್ಲಿಗೆ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 2503ಕ್ಕೆ ಏರಿಕೆಯಾದಂತಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಲಗಾಮೆ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಿದ್ದು ಇವತ್ತು ಸಹ 15 ಜನರಿಗೆ ಕ್ರೂರಿ ವೈರಸ್ ಅಟ್ಯಾಕ್ ಮಾಡಿರುವ ಸಾಧ್ಯತೆ ಇದೆ. ಜಿಲ್ಲೆಯಿಂದ ಹಳ್ಳಿಗಳಿಗೂ ಕೊರೋನಾ ವೈರಸ್ ಅಟ್ಯಾಕ್ ಆಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲೂ ಆತಂಕ ಶುರುವಾಗಿದೆ. ಪೊಲೀಸರು ಸೇರಿದಂತೆ ಜನಸಾಮಾನ್ಯರಿಗೂ ವೈರಸ್ ಒಕ್ಕರಿಸಿಕೊಂಡಿದೆ. ಕೊಡಗು ಜಿಲ್ಲೆಗೆ ಕೊರೋನಾ ವೈರಸ್ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಿದೆ. ಅನ್ಯ ಊರುಗಳಿಂದ ಬಂದವರೇ ಜಿಲ್ಲೆಗೆ ಮುಳುವಾಗ್ತಿದ್ದು ಇವತ್ತು 13 ಜನರಿಗೆ ವೈರಸ್ ಅಟ್ಯಾಕ್ ಆಗಿರುವ ಸಾಧ್ಯತೆ ಇದೆ. ಮಡಿಕೇರಿ ತಾಲೂಕಿನಲ್ಲಿ 8, ವಿರಾಜಪೇಟೆಯಲ್ಲಿ 2 ಹಾಗೂ ಸೋಮವಾರಪೇಟೆಯಲ್ಲಿ 3 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಕೆಲ ಯುವಕರು ಊರುಗಳಲ್ಲಿ ಕೊರೋನಾ ತಡೆಗಟ್ಟಲು ಟೊಂಕಗಟ್ಟಿ ನಿಂತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ದಿನನಿತ್ಯವೂ ಕೊರೋನಾ ಸ್ಫೋಟಗೊಳ್ಳುತ್ತಲೇ ಇದ್ದು ಇವತ್ತು ಸಹ ಅರ್ಧಶತಕ ಬಾರಿಸಲಿದೆ. ಜಿಲ್ಲೆಯಲ್ಲಿಂದು 50ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅಲ್ಲಿಗೆ ಈವರೆಗೂ ಸುಮಾರು 414 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಂತಾಗಿದೆ. ಗದಗ ಜಿಲ್ಲೆಯ ಮೂಲೆ ಮೂಲೆಗೂ ಸೋಂಕು ಅಟ್ಯಾಕ್ ಮಾಡಿದ್ದು ಆತಂಕ ಮೂಡಿಸಿದೆ. ಕುಂದಾನಗರಿ, ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಆಸ್ಫೋಟವಾಗ್ತಲೇ ಇದೆ. ರಾಮದುರ್ಗ ತಾಲೂಕಿನಲ್ಲೇ ಸುಮಾರು 10ಕ್ಕೂ ಅಧಿಕ ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಸೋಂಕಿತರನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಸೇರಿಸಿದ್ದಾರೆ. ರಾಮದುರ್ಗ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮತ್ತಷ್ಟು ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದ್ದು ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸುವುದೇ ದೊಡ್ಡ ಸಾಹಸವಾಗಿದೆ. ಹೀಗಾಗಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಬಿಎಸ್ ಯಡಿಯೂರಪ್ಪ ಎಲ್ಲೂ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಆಂಬ್ಯುಲೆನ್ಸ್ ಖರೀದಿ ಮಾಡಿ ಅಂತ ಸೂಚಿಸಿದ್ರು. 50 ಬೆಡ್ಗಳ ಆಸ್ಪತ್ರೆಗೆ ಒಬ್ಬ ನೋಡಲ್ ಅಧಿಕಾರಿ ನೇಮಿಸಲು ಸೂಚಿಸಿದ್ರು. ಬೆಂಗಳೂರಿನ
ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಚೈನ್ ಲಿಂಕ್ ಬ್ರೇಕ್ ಮಾಡಲು ಲಾಕ್ಡೌನ್ ವಿಸ್ತರಿಸಲು ಡಿಮ್ಯಾಂಡ್ ಹೆಚ್ಚಾಗ್ತಿದೆ. ಆದರೆ ಲಾಕ್ಡೌನ್ ಮುಂದುವರಿಸಲು ಸಿಎಂ ಬಿಎಸ್ ಯಡಿಯೂರಪ್ಪ ಒಲವು ತೋರ್ತಿಲ್ಲ ಅಂತ ಹೇಳಲಾಗ್ತಿದೆ. ಹಾಟ್ಸ್ಪಾಟ್ ಪ್ರದೇಶಗಳನ್ನ ಮಾತ್ರ ಲಾಕ್ಡೌನ್ ಮಾಡಿ ಅಲ್ಲಿ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಬಿಎಸ್ವೈ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಿಸಲು ಹೇರಲಾಗಿರುವ ಲಾಕ್ಡೌನ್ ಅನ್ನು ಮುಂದುವರಿಸುವುದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ತಜ್ಞರ ಸಭೆಯನ್ನು ಮಾಡಿದ್ದಾರೆ. ಒಂದು ವಾರ ಲಾಕ್ಡೌನ್ ಬಳಿಕ ಎಂದಿನಂತೆ ಇರ್ತದೆ, ಆದರೆ ಲಾಕ್ಡೌನ್ ಮುಂದುವರಿಸಲ್ಲ, ಸೀಲ್ ಡೌನ್ ಮಾತ್ರ ಮಾಡ್ತೇವೆ ಅಂತ ಅಶೋಕ್ ಹೇಳಿದ್ರು. ರಾಜ್ಯದಲ್ಲಿ ಪ್ಲಾಸ್ಮಾ ಥೆರಪಿ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತ ಆರೋಗ್ಯ ಖಾತೆ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರಿಂದ ಪಡೆದ ಪ್ಲಾಸ್ಮಾವನ್ನ ಸೋಂಕಿತರಿಗೆ ನೀಡಲಾಗುತ್ತಿದ್ದು ಥೆರಪಿ ಯಶಸ್ವಿಯಾಗ್ತಿದೆ ಅಂತ ಹೇಳಿದ್ರು. ಬಳ್ಳಾರಿಯಲ್ಲಿ ಮಾತನಾಡಿದ ಸಚಿವ ಪ್ಲಾಸ್ಮಾ ದಾನ ಮಾಡಿದವರಿಗೆ 5,000 ರೂಪಾಯಿ ನೀಡಲಾಗುವುದು ಅಂತ ಘೋಷಿಸಿದ್ರು. ಬೆಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿರೋ ಪೊಲೀಸರಿಗೂ ಸೋಂಕು ಬಿಡದೆ ಕಾಡ್ತಿದೆ. ಸೋಂಕಿತ ಪೊಲೀಸರಿಗೆ ಧೈರ್ಯ ತುಂಬುತ್ತಿದ್ದ ಆಯುಕ್ತ ಭಾಸ್ಕರ್ ರಾವ್ ಕಾರ್ ಡ್ರೈವರ್ಗೂ ಸೋಂಕು ಒಕ್ಕರಿಸಿಕೊಂಡಿದೆ. ಹೀಗಾಗಿ ಭಾಸ್ಕರ್ ರಾವ್ ಹೋಮ್ ಕ್ವಾರಂಟೈನ್ ಆಗಿದ್ದು ಚಾಲಕನಿಗೆ ಐಸೋಲೇಷನ್ ಮಾಡಲಾಗಿದೆ. ಕೊರೋನಾ ವೈರಸ್ ಮಧ್ಯೆಯೂ ಆಯುಷ್ ಇಲಾಖೆಯ ವೈದ್ಯರು ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿದ್ದಾರೆ. ಆದರೆ ಸರ್ಕಾರ ಮಾತ್ರ ಅವರ ಬೇಡಿಕೆಗಳನ್ನು ಇನ್ನೂ ಈಡೇರಿಸಿಲ್ಲ. ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ಸಾಮೂಹಿಕವಾಗಿ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜುಲೈ 20ರಂದು ರಾಜ್ಯದ 2,000 ಆಯುಷ್ ವೈದ್ಯರು ರಾಜೀನಾಮೆ ನೀಡುವುದಾಗಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಇಡೀ ಜಿಲ್ಲೆಯನ್ನೇ ಹೈರಾಣಾಗಿಸಿದೆ. ಕೇಂದ್ರ ಕಾರಾಗೃಹದಲ್ಲಿನ ಜೈಲು ಸಿಬ್ಬಂದಿಗೂ ವೈರಸ್ ಅಟ್ಯಾಕ್ ಮಾಡಿದೆ. ಕಾರಾಗೃಹದ ಸಹಾಯಕ ಜೈಲರ್ ಓರ್ವ ಹೋಂಗಾರ್ಡ್ ಸೇರಿದಂತೆ 7 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಇವರ ಸಂಪರ್ಕದಲ್ಲಿದ್ದ ಸಿಬ್ಬಂದಿ ಮತ್ತು ಕೈದಿಗಳಲ್ಲೂ ಆತಂಕ ಹೆಚ್ಚಾಗಿದೆ. ಕೊರೋನಾ ಸೋಂಕಿತರ ಪತ್ನಿ ಮತ್ತು 2 ಮಕ್ಕಳು ಮನೆಯಲ್ಲೇ ಪರದಾಟ ನಡೆಸಿದ ಘಟನೆ ನಡೆದಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿನ ಕಳೆದ 3 ದಿನಗಳಿಂದ 3 ಜನ ಸೋಂಕಿನಿಂದ ಮನೆಯಲ್ಲೇ ನರಳಾಡ್ತಿದ್ದಾರೆ. ಕೆಮ್ಮು ಜ್ವರದಿಂದ ಬಳಲ್ತಿದ್ರೂ ಸಹ ಅಧಿಕಾರಿಗಳು ಕೋವಿಡ್ ಟೆಸ್ಟ್ ಮಾಡಿಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನುವ ಮೂಲಕ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡೆಯಲು ಪಿಪಿಇ ಕಿಟ್ಗಳನ್ನು ವೈದ್ಯಕೀಯ ಸಿಬ್ಬಂದಿ ಧರಿಸಲೇಬೇಕು. ಆದರೆ ಧರಿಸಿದ ಬಳಿಕ ಆಸ್ಪತ್ರೆಯವರು ಎಲ್ಲೆಂದರಲ್ಲಿ ಕಿಟ್ಗಳನ್ನು ಬಿಸಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಹೊರವಲಯದಲ್ಲಿ ಮೈಲಸಂದ್ರ ಸುತ್ತಮುತ್ತ ಪಿಪಿಇ ಕಿಟ್ ಹಾಗೂ ಆಸ್ಪತ್ರೆ ವೇಸ್ಟ್ ಸುರಿಯಲಾಗ್ತಿದೆ. ದೊಡ್ಡತೋಗೂರು ಪಂಚಾಯಿತಿಯ ಮೈಲಸಂದ್ರದ ಬಳಿ ನಿರ್ಜನ ಪ್ರದೇಶಗಳಲ್ಲಿ ಸುರಿಯುತ್ತಿದ್ದು ಟೆನ್ಷನ್ ಶುರುವಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಸಾವಿರಾರು ದಾಟುತ್ತಲೇ ಇದೆ. ನಿನ್ನೆ ಒಂದೇ ದಿನ 4,000 ಸೋಂಕಿತರು ಪತ್ತೆಯಾಗಿದ್ದು ಸೋಂಕಿನ ಸುನಾಮಿ ಕಂಡ ಬಿಬಿಎಂಪಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಹೀಗಾಗಿ ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಹಾಕೋಕೆ 14ರಿಂದ 15 ದಿನಗಳ ಕಾಲ ಲಾಕ್ಡೌನ್ ಮಾಡಬೇಕು ಅಂತ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಮತ್ತು ಮೇಯರ್ ಗೌತಮ್ ಹೇಳಿದ್ದಾರೆ. ಉದ್ಯಾನ ನಗರಿ ಬೆಂಗಳೂರು ದಿನೇ ದಿನೇ ಕೊರೋನಾ ನಗರಿಯಾಗ್ತಿದೆ. ಹೀಗಾಗಿ ವೈರಸ್ಗೆ ನಿಯಂತ್ರಣ ಹೇರುವ ಸಲುವಾಗಿ ಬೆಂಗಳೂರಿನ 8 ವಲಯಗಳ ಉಸ್ತುವಾರಿ ಸಚಿವರು ಸಂಸದರನ್ನ ನೇಮಿಸಲಾಗಿದೆ. ಇವೆಲ್ಲದರ ಜೊತೆಗೆ ಸಿಎಂ ಬಿಎಸ್ವೈ ಸಭೆ ನಡೆಸಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಸಚಿವರಾದ ಸುರೇಶ್ ಕುಮಾರ್, ಭೈರತಿ ಬಸವರಾಜ್, ಸೋಮಶೇಖರ್, ಸೋಮಣ್ಣ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಕ್ವಾರಂಟೈನ್ ಆದವರು ರಂಗೋಲಿ ಕೆಳಗೆ ನುಗ್ತಿದ್ದಾರೆ. ಕ್ವಾರಂಟೈನ್ ಆಗೋದ್ ಬಿಟ್ಟು ಎಲ್ಲಂದ್ರಲ್ಲಿ ಓಡಾಟ ನಡೆಸಿದ್ದಾರೆ. ಕೈಗೆ ಸೀಲ್ ಹಾಕಿದ್ರು ಕೂಡ ಪಾಲಿಶ್ ನಲ್ಲಿ ಅಳಿಸುತ್ತಿದ್ದಾರೆ. ಇನ್ನು ಕೆಲವರು ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೊರಗೆ ಓಡಾಡ್ತಿದ್ದಾರೆ. ಇಂಥವರನ್ನ ಗುರುತಿಸಿ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗ್ತಿದೆ.
ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕುವ ಸಲುವಾಗಿ ಒಂದು ವಾರ ಲಾಕ್ಡೌನ್ ಹೇರಲಾಗಿದೆ. ಆದರೆ ಇದಕ್ಕೆ ಕ್ಯಾರೆ ಅನ್ನದ ಆಟೋ ಮತ್ತು ಬೈಕ್ ಸವಾರರು ಬೇಕಾಬಿಟ್ಟಿ ಓಡಾಟ ನಡೆಸಿದ್ದಾರೆ. ಬೇಜವಾಬ್ದಾರಿತನದಿಂದ ರಸ್ತೆಗೆ ಇಳಿದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು ವಾಹನಗಳನ್ನ ಸೀಲ್ ಮಾಡಿದ್ರು. ಆಡುಗೋಡಿಯ ಬಳಿ ಸುಖಾಸುಮ್ಮನೆ ರಸ್ತೆಗೆ ಇಳಿದವರಿಗೆ ಪೊಲೀಸರು ಡ್ರಿಲ್ ಮಾಡಿದ್ರು. ಕೋವಿಡ್ ಸೆಂಟರ್ಗಳಲ್ಲಿ ಬೆಡ್ಗಳಿಗೆ ಕೊರತೆ ಎದುರಾದ ಬೆನ್ನಲ್ಲೇ ಸರ್ಕಾರ ಬಾಡಿಗೆಗೆ ಬೆಡ್ಗಳನ್ನ ಪಡೆಯೋಕೆ ನಿರ್ಧಾರ ಮಾಡಿತ್ತು. ಬಳಿಕ ಬೆಡ್ಗಳನ್ನ ಖರೀದಿಸಲಾಗಿತ್ತು. ಸದ್ಯ ಈ ಬೆಡ್ಗಳ ವಿಚಾರವೇ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬೆಡ್ಗಳನ್ನ ಬಾಡಿಗೆಗೆ ಪಡೆದಿದ್ದರೆ ಸಾಕಷ್ಟು ಅವ್ಯವಹಾರ ನಡೆಯುತ್ತಿತ್ತು. ಹೀಗಾಗಿ ಹಗರಣ ನಡೆಯದಂತೆ ಸರ್ಕಾರವೇ ತಡೆದಿದೆ ಅಂತ ಹೇಳಲಾಗಿದೆ. ಸರ್ಕಾರದ ನಡೆಗೆ ಹಿರಿಯ ಐಎಎಸ್ ಅಧಿಕಾರಿಗಳ ವಲಯಗಳಲ್ಲಿ ಬೇಸರ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ದಿನೇ ದಿನೇ ಹೆಚ್ಚಳವಾಗ್ತಿದ್ದು ದಾಸರಹಳ್ಳಿ ವಲಯದಲ್ಲೂ ಸೋಂಕಿತರ ಸಂಖ್ಯೆ ಏರ್ತಾನೆ ಇದೆ. ಇದಕ್ಕೆ ಕಡಿವಾಣ ಹಾಕೋಕೆ ದಾಸರಹಳ್ಳಿ ವಲಯದ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಮುಂದಾಗಿದ್ದು, ಶಾಸಕರು, ಕಾರ್ಪೊರೇಟರ್ಸ್ ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆಗೆ ಕಾಯಿಸದಂತೆ ಸೂಚನೆ ಕೊಟ್ರು. ಐಟಿ ಸಿಟಿಯಲ್ಲಿ ಕೊರೋನಾ ಸೋಂಕಿಗೆ ಕಡಿವಾಣ ಹಾಕುವ ಸಲುವಾಗಿ ಬೆಂಗಳೂರಿನಲ್ಲಿ ಲಾಕ್ಡೌನ್ ಹೇರಲಾಗಿದೆ. ಇದರಿಂದ ಆಡುಗೋಡಿ ತರಕಾರಿ ಮಾರುಕಟ್ಟೆಯನ್ನ ಕ್ಲೋಸ್ ಮಾಡಲಾಗಿದೆ. ಸೋಂಕಿನ ಭೀತಿಯಿಂದಾಗಿ ನೂರಾರು ವ್ಯಾಪಾರಿಗಳ ಪೈಕಿ ಕೇವಲ ಬೆರಳೆಣಿಕೆಯಷ್ಟು ವ್ಯಾಪಾರಿಗಳು ಮಾತ್ರ ವ್ಯಾಪಾರ ನಡೆಸಿದ್ರು. ತರಕಾರಿ ಇಲ್ಲದೆ ಸಾರ್ವಜನಿಕರು ಪರದಾಡಿದ್ರೆ ವ್ಯಾಪಾರಿಗಳು ವ್ಯಾಪಾರವೇ ಇಲ್ಲದಂತಾಗಿತ್ತು. ಕೊರೋನಾ ವೈರಸ್ ಬಂದ್ರೆ ಬದುಕೋದು ಹೇಗೆ ಅಂತ ಹೆದರಿದ ಸೋಂಕಿತೆ ವೃದ್ಧೆಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮರಿಯಪ್ಪನ ಪಾಳ್ಯ ನಿವಾಸಿ 60 ವರ್ಷದ ವೃದ್ಧೆಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಬಳಿಕ ವೃದ್ಧೆ ಖಿನ್ನತೆಗೆ ಒಳಗಾಗಿದ್ರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ವಾರ್ಡ್ ಕಾರಿಡಾರ್ ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ವಿಧಿಸಲಾಗಿರುವ ಲಾಕ್ಡೌನ್ ನೆಪ ಮಾತ್ರಕ್ಕೆ ಅನ್ನುವಂತಾಗಿದೆ. ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಲಾಕ್ಡೌನ್ಗೆ 3ನೇ ದಿನವೂ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಾಹನ ಸಂಚಾರ ಎಂದಿನಂತೆ ಇದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಲಗಾಮು ಹಾಕೋಕೆ ಸಾಧ್ಯ ಆಗ್ತಿಲ್ಲ. ಬಜಲಕೆರೆಯಲ್ಲಿ ತಲವಾರು ಹಿಡಿದು ಘರ್ಷಣೆ ಮಾಡಿದ ಬಂಧಿತ 8 ಆರೋಪಿಗಳಿಗೂ ಕೊರೋನಾ ಪಾಸಿಟಿವ್ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬಂದರು ಸ್ಟೇಷನ್ನಲ್ಲಿ ಆರೋಪಿಗಳನ್ನು ಇರಿಸಲಾಗಿದ್ದು, ಆದ್ರೀಗ ಆರೋಪಿಗಳಿಂದಾಗಿ ಪೊಲೀಸರಿಗೂ ಕೊರೋನಾ ಸೋಂಕಿನ ಭೀತಿ ಶುರುವಾಗಿದೆ. ಕೊರೋನಾ ಬಂದ್ರೆ ನರಕ ಯಾತನೆ ಅಂತ ಅಂದ್ಕೊಂಡ್ರೆ ಕೋವಿಡ್ ಸೆಂಟರ್ನಲ್ಲೂ ಮತ್ತೊಂದು ನರಕ ದರ್ಶನವಾಗ್ತಿದೆ. ಯಾದಗಿರಿ ತಾಲೂಕಿನ ಬಂದಂಡಿ ಬಳಿ ಇರುವ ಕೊರೋನಾ ಸೆಂಟರ್ನಲ್ಲಿ ಸೋಂಕಿತರಿಗೆ ಊಟವೇ ಸಿಗ್ತಿಲ್ಲ. ಸೂಕ್ತ ಸಮಯಕ್ಕೆ ಉಪಹಾರ ನೀಡದೇ ಇರೋದ್ರಿಂದ ಸಿಡಿದೆದ್ದ ಸೋಂಕಿತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆ ದಿನೇ ದಿನೇ ಕೊರೋನಾ ಕೋಟೆಯಾಗಿ ಪರಿವರ್ತನೆ ಆಗ್ತಿದೆ. ಜಿಲ್ಲೆಯಲ್ಲಿ ಸೋಂಕಿತರು ಹೆಚ್ಚಾಗ್ತಿದ್ದು, ಇವತ್ತು ಅಗ್ನಿಶಾಮಕ ದಳ ಇಲಾಖೆ ಸಿಬ್ಬಂದಿಗೂ ಸೋಂಕು ಕಾಣಿಸಿಕೊಂಡಿದೆ. 4-5 ದಿನಗಳಿಂದ ಜ್ವರ ಮತ್ತು ಕೆಮ್ಮಿನಿಂದ ಬಳಲುತ್ತಿದ್ದ ಸಿಬ್ಬಂದಿಯನ್ನ ಕೋವಿಡ್ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಸೋಂಕು ದೃಢವಾದರೂ ಸಹ ಆಫೀಸ್ ಆವರಣದಲ್ಲಿ ಸ್ಯಾನಿಟೈಸ್ ಸಿಂಪಡಿಸದೇ ಇರೋದು ಸಿಬ್ಬಂದಿಯಲ್ಲಿ ಆತಂಕ ಶುರುವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಮತ್ತೆ ಅಟ್ಟಹಾಸ ಮೆರೆತಿದ್ದು, ಸೋಂಕಿತರು ಆಸ್ಪತ್ರೆಗೆ ಸೇರಿಸಿದ್ರೆ ಅಲ್ಲೂ ಯಮಯಾತನೆ ಅನುಭವಿಸುವಂತಾಗಿದೆ. ಯಾಕಂದ್ರೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಶುಚಿತ್ವ ಇಲ್ಲದಂತಾಗಿದೆ. 20 ಜನರಿಗೆ ಕೇವಲ 2 ಶೌಚಾಲಯ ಮಾತ್ರ ಇದ್ದು ಸೂಕ್ತ ಔಷಧಿಯನ್ನ ನೀಡ್ತಿಲ್ಲ ಅಂತ ಸೋಂಕಿತರು ಗಂಭೀರ ಆರೋಪ ಮಾಡಿದ್ದಾರೆ. ಜಗದೀಶ್ ನಾಯ್ಕರ್ ಅಂತ ಹೇಳ್ಬಿಟ್ಟು ಅವನು ಕಾಟಾ ಮಾರ್ಕೆಟಲ್ಲಿ
ಮೈಸೂರು ಜಿಲ್ಲೆಗೆ ಸಿಂಹ ಸ್ವಪ್ನವಾಗಿರುವ ಕೊರೋನಾ ವೈರಸ್ ಪಾಲಿಕೆ ಅಂಗಳಕ್ಕೂ ಕಾಲಿಟ್ಟಿದೆ. ಎನ್ಆರ್ ಕ್ಷೇತ್ರದಲ್ಲಿರುವ ಜನಪ್ರತಿನಿಧಿಗಳನ್ನ ಬಿಟ್ಟು ಬಿಡದೆ ಕಾಡ್ತಿದ್ದು, ಮಾಜಿ ಮೇಯರ್ ಮತ್ತು ಹಾಲಿ ಪಾಲಿಕೆ ಸದಸ್ಯನಿಗೂ ಸೋಂಕು ಕಾಣಿಸಿಕೊಂಡಿದೆ. ಅವರ ಪತ್ನಿ ಮತ್ತು ಪುತ್ರನಿಗೂ ಸೋಂಕು ಕಾಣಿಸಿಕೊಂಡಿದ್ದು, ಮಾಜಿ ಮೇಯರ್, ಹಾಲಿ ಪಾಲಿಕೆ ಸದಸ್ಯನ ಸಂಪರ್ಕದಲ್ಲಿದ್ದ ಹಲವು ಪಾಲಿಕೆ ಸದಸ್ಯರಿಗೆ ಆತಂಕ ಶುರುವಾಗಿದೆ. ಕೊರೋನಾ ಸೋಂಕು ಪತ್ತೆಯಾದರೂ ಕೂಡ ಸೋಂಕಿತರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸೋಕೆ ಸಾಧ್ಯವಾಗ್ತಿಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಲಿ ಗ್ರಾಮದಲ್ಲಿ ಸೋಂಕಿತ ವ್ಯಕ್ತಿ ಆಸ್ಪತ್ರೆಗೆ ತೆರಳೋಕೆ ಆಂಬ್ಯುಲೆನ್ಸ್ ಸಿಗಲಿಲ್ಲ. ಈ ವೇಳೆ ಸೋಂಕಿತ ವ್ಯಕ್ತಿ ನಡೆದುಕೊಂಡೇ ಆಸ್ಪತ್ರೆಗೆ ಹೋಗಿದ್ದಾರೆ. ಬಳಿಕ ಅರ್ಧ ದಾರಿಗೆ ಬಂದು ಸೋಂಕಿತನನ್ನ ಆರೋಗ್ಯ ಇಲಾಖೆ ಸಿಬ್ಬಂದಿ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬಾಗಲಕೋಟೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಕೊರೋನಾ ವೈರಸ್ ಅಟ್ಯಾಕ್ ಆಗಿದೆ. ಹೀಗಾಗಿ ಜನರು ಮುಂಜಾಗ್ರತಾ ಕ್ರಮವಾಗಿ ಸ್ವಯಂ ಲಾಕ್ಡೌನ್ಗೆ ನಿರ್ಧಾರ ಮಾಡಿದ್ದಾರೆ. ವ್ಯಾಪಾರಸ್ಥರು, ನಾಗರಿಕರು, ಪುರಸಭೆ ಸದಸ್ಯರಿಂದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಪಟ್ಟಣದ ಅಂಗಡಿ ಮುಂಗಟ್ಟು ಬಂದ್ ಆಗಿದ್ದು, ಪ್ರಯಾಣಿಕರ ಕೊರತೆಯಿಂದಾಗಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ವಿಜಯಪುರದಲ್ಲಿ ಕೊರೋನಾ ವೈರಸ್ನ ನಾಗಾಲೋಟ ಎಲ್ಲೆ ಮೀರಿ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೂ ವೈರಸ್ ಎಂಟ್ರಿ ಕೊಟ್ಟಿದೆ. ಜೈಲಿನ 7 ಖೈದಿಗಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಆತಂಕದ ವಿಚಾರ ಅಂದ್ರೆ ಖೈದಿಗಳಿಗೆ ಯಾರ ಸಂಪರ್ಕವೂ ಇಲ್ಲದೆ ಕೊರೋನಾ ಅಟ್ಯಾಕ್ ಆಗಿದೆ. ಹೀಗಾಗಿ ಉಳಿದ ಖೈದಿಗಳು ಮತ್ತು ಜೈಲು ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಆರಂಭದಿಂದಲೂ ಕೊರೋನಾ ಸೋಂಕು ವಕ್ಕರಿಸಿಕೊಳ್ತಾನೆ ಇದೆ. ಸೋಂಕಿತರನ್ನ ಮಂಡ್ಯ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತಿದೆ. ಆದರೆ ಸೋಂಕಿನ ಭೀತಿಯನ್ನ ಮರೆತ ಜನ ಬಿಂದಾಸ್ ಆಗಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿದ್ದರೂ ರೆಸಾರ್ಟ್ನಲ್ಲಿ ಇರುವಂತೆ ಸೋಂಕಿತರು ಎಂಜಾಯ್ ಮಾಡ್ತಿದ್ದಾರೆ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಏರಿರುವ ಭಾರತದಲ್ಲಿ ಸೋಂಕಿನ ಸುನಾಮಿಗೆ ಬ್ರೇಕೇ ಬೀಳ್ತಿಲ್ಲ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 10,05,637ಕ್ಕೆ ಏರಿಕೆಯಾಗಿದ್ದು, 25,609 ಜನರು ವೈರಸ್ನಿಂದಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಸೋಂಕಿನ ವಿರುದ್ಧ ಹೋರಾಡಿ 6,36,602 ಜನರು ಗುಣಮುಖರಾದರೆ 3,43,426 ಜನರು ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ವಿಶ್ವಸಂಸ್ಥೆಗೆ 75ನೇ ವರ್ಷಾಚರಣೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ಸಾಮಾಜಿಕ ಮಂಡಳಿಯ ಉನ್ನತ ಮಟ್ಟದ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದು, ಕೊರೋನಾ ನಂತರದ ಜಗತ್ತಿನ ಬಗ್ಗೆ ಮೋದಿ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ. ಜಗತ್ತಿಗೆ ವಿಶ್ವಸಂಸ್ಥೆಯ ಅಗತ್ಯತೆ ಬಗ್ಗೆಯೂ ಮಾತನಾಡಲಿದ್ದಾರೆ. ಗುಜರಾತ್ನಲ್ಲಿ ಕೊರೋನಾ ಸೋಂಕು ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಅದರಲ್ಲೂ ಸೂರತ್ನಲ್ಲಿ ಸೋಂಕಿತರ ಸಂಖ್ಯೆ ಏರುತ್ತಲೇ ಇದೆ. ಹೀಗಾಗಿ ಏಮ್ಸ್ ನಿರ್ದೇಶಕ ರಣದೀಪ್ ಗುಲೇರಿಯಾ ನೇತೃತ್ವದ ಕೇಂದ್ರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಹಮದಾಬಾದ್ಗೂ ಭೇಟಿ ನೀಡಲಿರುವ ಕೇಂದ್ರ ತಂಡ ಕೊರೋನಾ ಸೋಂಕಿನ ಬಗ್ಗೆ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 43,441ಕ್ಕೆ ಏರಿಕೆಯಾಗಿದ್ರೆ ಸೋಂಕಿನಿಂದ 1,046 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸೋಂಕು ತೀವ್ರವಾಗಿ ಹರಡುತ್ತಿದ್ರೂ ಸಹ ಸಿಎಂ ಯೋಗಿ ಆದಿತ್ಯನಾಥ್ ವೈರಸ್ ನಿಯಂತ್ರಿಸುವಲ್ಲಿ ಎಡವಿದ್ದಾರೆ ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ವಾಗ್ದಾಳಿ ನಡೆಸಿದ್ದಾರೆ. ಯುಪಿ ಸರ್ಕಾರ ಕೊರೋನಾ ವಿಚಾರದಲ್ಲಾದರೂ ಪಾರದರ್ಶಕ ಆಡಳಿತ ನಡೆಸುವಂತೆ ಆಗ್ರಹಿಸಿದ್ರು. ಹೆಮ್ಮಾರಿ ವೈರಸ್
ವೈರಸ್ನಿಂದಾಗಿ ಹಲವರ ಉದ್ಯೋಗಕ್ಕೆ ಕುತ್ತು ಬಂದಿದೆ. ಲಾಕ್ಡೌನ್ ಹೊಡೆತಕ್ಕೆ ಸಿಲುಕಿ ಹಲವು ಕಂಪನಿಗಳು ಮುಚ್ಚಿದ್ರೆ ಇನ್ನು ಕೆಲ ಸಂಸ್ಥೆಗಳು ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆದುಹಾಕಿವೆ. ಏರ್ ಇಂಡಿಯಾದಲ್ಲೂ ಸುಮಾರು 250ಕ್ಕೂ ಹೆಚ್ಚು ಸಿಬ್ಬಂದಿಯ ಕೆಲಸಕ್ಕೆ ಕುತ್ತು ಬಂದಿದ್ದು, ಕೆಲಸ ಉಳಿಸುವಂತೆ ಸಿಬ್ಬಂದಿ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕೊರೋನಾ ವೈರಸ್ನಿಂದಾಗಿ ಪ್ರವಾಸಿ ರಾಜ್ಯವಾಗಿರೋ ಗೋವಾದಲ್ಲಿ ಸೋಂಕಿತರ ಸಂಖ್ಯೆ 2951ಕ್ಕೆ ಏರಿಕೆಯಾಗಿದೆ. ವೈರಸ್ನಿಂದಾಗಿ 18 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಕಟ್ಟುನಿಟ್ಟಿನ ಲಾಕ್ಡೌನ್ ವಿಧಿಸಲಾಗಿದೆ. ಪಣಜಿಯಲ್ಲಿ ಜನರ ಓಡಾಟ ಇಲ್ಲದೆ ಬಿಕೋ ಅಂತಿತ್ತು. ಜನಜೀವನ ಕೂಡ ತೀರಾ ವಿರಳವಾಗಿತ್ತು. ಕೊರೋನಾ ವೈರಸ್ ಭೀತಿಯಿಂದಾಗಿ ಸಂಚಾರದಲ್ಲಿ ಪ್ರಯಾಣಿಕರಿಗೂ ಅಂತರ ಕಾಪಾಡಿಕೊಳ್ಳಲು ಅನುವು ಮಾಡಿಕೊಡಲಾಗುತ್ತಿದೆ. ಹೀಗಾಗಿ ಓರ್ವ ಪ್ರಯಾಣಿಕರಿಗೆ 2 ಸೀಟ್ ಬುಕ್ ಮಾಡುವ ಅವಕಾಶವನ್ನು ನೀಡಲಾಗಿದೆ. ಪಕ್ಕದ ಇನ್ನೊಂದು ಸೀಟ್ ಮಾಡಿ ಸಹ ಪ್ರಯಾಣಿಕರಿರದಂತೆ ನೋಡಿಕೊಳ್ಳಲು ಅವಕಾಶ ನೀಡಿದ್ದು, ಹೆಚ್ಚುವರಿ ಬುಕ್ ಮಾಡಿದ ಸೀಟ್ಗೆ ಟಿಕೆಟ್ ದರ ಶೇಕಡ 25ರಷ್ಟು ಕಡಿತ ಮಾಡಲಾಗುತ್ತೆ. ಕೋವಿಡ್-19ಗೆ ಬ್ರೇಕ್ ಹಾಕುವ ಸಲುವಾಗಿ ಭಾರತದಲ್ಲಿ ಈಗಾಗಲೇ ವ್ಯಾಕ್ಸಿನ್ ತಯಾರಿಕೆಗೆ ಪ್ರಯೋಗಗಳು ನಡೆದಿವೆ. ಇದರ ಬೆನ್ನಲ್ಲೇ ಮತ್ತೊಂದು ಔಷಧಿಯ ಪ್ರಯೋಗವೂ ಶುರುವಾಗಿದೆ. ಗುಜರಾತಿನ ಜೈಡಸ್ ಕಂಪನಿಯ ಕೊರೋನಾ ವ್ಯಾಕ್ಸಿನ್ ಝಿಕೋ ಡಿ ಪ್ರಯೋಗ ಆರಂಭಿಸಿದ್ದು, ಮೊದಲ ಹಂತದ ಔಷಧಿಯ ಮಾನವನ ಮೇಲಿನ ಪ್ರಯೋಗವೂ ಶುರುವಾಗಿದೆ. ವಿಶ್ವದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ರೂ ಸಹ ಅಮೆರಿಕ ಮತ್ತು ಭಾರತದಲ್ಲಿ ಕೋವಿಡ್ ಟೆಸ್ಟಿಂಗ್ ಪ್ರಮಾಣವು ಹೆಚ್ಚಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ವೈಟ್ ಹೌಸ್, ಅಮೆರಿಕದಲ್ಲಿ 42 ಮಿಲಿಯನ್ ಟೆಸ್ಟ್ ಆಗಿದ್ರೆ ಭಾರತದಲ್ಲಿ 12 ಮಿಲಿಯನ್ ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ ಅಂತ ವೈಟ್ ಹೌಸ್ ಹೇಳಿದೆ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.